ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಅಂದರೆ ಇದಕ್ಕೆ ಬೇಳೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅವರೆಕಾಳಿನಲ್ಲಿ. ಈಗ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಏನು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಅವರೆಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅವರೆಕಾಳು, ಅಕ್ಕಿ ಹಸಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಸೀಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ಇದ್ಕಿದ್ದ ಅವರೆಕಾಳದು ಬೇಯಿಸ್ಕೊತಾ ಇದ್ದೀನಿ. ಅದು 2 ಹೋಳು ಆಗಬೇಕು. 2 ಹೋಳು ಆದಮೇಲೆ ಸ್ವಲ್ಪ ಅಕ್ಕಿ ಹಸಿಟ್ಟಾದಮೇಲೆ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಬೇಕು. ಹಂಗೆ ಮೆಣಸಿನ್ಕಾಯಿನೂ ನಾನು ಅದರೊಳಗೆ ಹಾಕ್ಕೊಂಡಿದ್ದೀನಿ. ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಮಿಕ್ಸ್ ಮಾಡಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಈಗ ಬಿಸಿನೀರಲ್ಲಿ ಕಲಸ್ಕೊಬೇಕು. ನೀವು ಬಿಸಿನೀರಲ್ಲಿ ಕಲಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಅವರೆಕಾಳು ಬೇಯ್ದಿದೆ. ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು. ಈಗ ನೋಡಿ ಅವರೆಕಾಳು ಬೆಂದಿದೆ. ಅದು 2 ಬಿಡಿ ಆದಾಗ ನೀವು ಬೆಂದಿದೆ ಅಂತ ಸ್ವಲ್ಪ ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ಅದಕ್ಕೋಸ್ಕರ ಈಗ ನೋಡಿ ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಸಮೇತನೇ ಹಾಕ್ಕೊತಾ ಇದ್ದೀನಿ. ಬಿಸಿನೀರಲ್ಲೇ ಕಲಸ್ಕೊಬೇಕಾಗಿರೋದು ಈಗ. ಅದಕ್ಕೋಸ್ಕರ ಅವರೆಕಾಳಿನ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಈಗ ಬನ್ನಿ, ಮಾಮೂಲಿ ಮನೆಯಲ್ಲಿ ಬ್ಯಾಚುಲರ್ಸ್ಗಳು ಮನೆಯಲ್ಲಿ ಬೇರೆ ಥರ ರೊಟ್ಟಿ ತಿಂದು ಬೇಜಾರಾಗಿರೋರು, ಈಗೆಲ್ಲ ಸೀಸನ್ ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇರೋದು. ಈಗ ಬನ್ನಿ, ಬೇಕು ಅನ್ನೋರು ಕ್ಯಾರೆಟ್ ಹಾಕ್ಕೊಬೋದು, ಬೇಡ ಅನ್ನೋರು ಮಾಮೂಲಿ ಇಷ್ಟೇ ಸಾಕು ಅಂತ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾನು ಬಿಸಿ ಇರೋದ್ರಿಂದ ಸ್ವಲ್ಪ ಸೌಟಲ್ಲಿ ಕಲಿಸ್ಕೊಂಡೆ, ಆಮೇಲೆ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ನೋಡಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ನಿಮಗೆ ಮಾಮೂಲಿ ಕೈಯಲ್ಲಿ ತಟ್ಟಿ ಆಮೇಲೆ ಹಂಚ್ಕೊತೀನಿ ಅಂದರೆ ಹಂಚ್ಕೊಬೋದು, ಇಲ್ಲ ಅಲ್ಲೇ ತಟ್ಕೊತೀನಿ ಅಂದರೂ ಹಂಗೂ ತಟ್ಕೊಬೋದು. ನಾನು ಇಲ್ಲೇನು ಹಂಚ ಮೇಲೇ ತಟ್ಕೊಳ್ಳೋಣ ಅಂತ ತಟ್ತಾಯಿದ್ದೀನಿ. ನೋಡಿ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಇಲ್ಲ ನಿಮ್ಗೆ ಬರೋಲ್ಲ, ಪೇಪರಲ್ಲಿ ತಟ್ಟಿ ನಾನು ಹಾಕ್ಕೊತೀನಿ ಅಂದರೆ ಹಾಕ್ಕೊಬೋದು, ಇನ್ನೂ ಸೂಪರಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಬರೀದೇ ತಿನ್ಬೋದು. ಇದಕ್ಕೇನು ಚಟ್ನಿ ಅಂತ ಏನು ಅವಶ್ಯಕತೆನೇ ಇಲ್ಲ. ಚೆನ್ನಾಗಿರುತ್ತೆ. ಖಾರ, ಮೆಣಸಿನ್ಕಾಯಿ ಖಾರ ಅದು ಇದು ತಿಂತಾರಲ್ವ, ಸೂಪರಾಗಿರುತ್ತೆ. ಮಾಡ್ಕೊಂಡು ತಿನ್ನಿ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಚೆನ್ನಾಗಿರುತ್ತೆ. ಅವರೆಕಾಳಿನ ಅಕ್ಕಿ ರೊಟ್ಟಿ ಸೂಪರಾಗಿರುತ್ತೆ. ಚೆನ್ನಾಗಿ ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ಕಾಳು ಹಾಕಿದ್ದೀವಿ ಅಂತ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡೋ ಅಡುಗೆಗಳೆಲ್ಲ ನಿಮ್ಗೆ ಇಷ್ಟವಾದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡಿ. ಮತ್ತು ನೋಡಿ ಈಗ ಆಗಿದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇನ್ನೂ ಒಂದು ರೊಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಬೇಕಾದ್ರೆ ಕೈಲೇ ತಟ್ಕೊಬೋದು, ಏನಿಲ್ಲ, ಚೆನ್ನಾಗೇ ಬರುತ್ತೆ. ಇಲ್ಲ ನಿಮ್ಗೆ ಇನ್ನೂ ನಾವು ತೆಳ್ಳಗೆ ಕಲಿಸ್ಕೊಂಡು ತಟ್ಕೊತೀನಿ ಅಂದ್ರೂ ತಟ್ಕೊಬೋದು, ಏನು ಚೆನ್ನಾಗಿ ಬರುತ್ತೆ, ಏನಿಲ್ಲ. ಗಟ್ಟಿಯಾಗಿ ತಟ್ಕೊಂಡು ನಾನು ಹಾಕ್ಕೊತೀನಿ ಅಂದರೂ ಹಾಕ್ಕೊಬೋದು, ಸೂಪರಾಗಿರುತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ. ಅದು ಒಳಗಡೆನೇ ನೀರಲ್ಲಿ ಸ್ವಲ್ಪ ಬೇಯಿಸಿರ್ತೀವಲ್ವ ಇದಕ್ಕೆ ಬೇಳೆನ, ಚೆನ್ನಾಗಿ ಬರುತ್ತೆ. ಮಾಡಿದ್ರು ಮಕ್ಳುಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಳುಗಳೂ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಬೇರೆ ಬೇರೆ ಥರ ಅಡುಗೆಗಳು ನೋಡೋಣ ಅಂತ ಟ್ರೈ ಮಾಡ್ತೀನಿ. ಈಗ ಆಗಿದೆ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಬಾಯ್.